ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದಾಗ ಒಂದು ಕೆಲವು ಆಚರಣೆಗಳು ಮೂಢನಂಬಿಕೆಗಳು ಕೂಡ ಇರುತ್ತೆ. ಕಮಲದ ಹೂ ಎಲ್ಲಿದ್ರೂ ತಗೊಂಡು ಬರಬೇಕು, ಅದು ಕಮಲದ ಹೂ ದೇವಿ ತಲೆ ಮೇಲೆ ಇರಬೇಕು. ಅವಳು ಪದ್ಮಿನಿ ಅಲ್ವಾ, ಸರಸಿಜ ಪದ್ಮಿನಿ. ಕಮಲ ಅನ್ನೋದು ಅವಳಿಗೆ ಇನ್ನೊಂದು ಹೆಸರೇ ಕಮಲ ಅಂತ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳಿದಾಗ ಹೊಸ ಆಭರಣಗಳನ್ನ ತೆಗೆದುಕೊಳ್ಬೇಕಾ? ದಾನ ಮುಖ್ಯ. ಒಡವೆ ಕೊಂಡ್ಕೊಳ್ತೀವಿ ಇಲ್ಲ ಅನ್ನೋದು ನಮ್ಮ ಇಷ್ಟ. ಆದರೆ ಯಥಾಶಕ್ತಿ ಯಥಾ ಪ್ರೀತಿ. 10 ರೂಪಾಯೋ 100 ರೂಪಾಯೋ 1000 ರೂಪಾಯೋ 10,000 ನಮ್ಮ ಶಕ್ತಿ. ಆದರೆ ದಾನವನ್ನು ಒಂದು ಸ್ವಲ್ಪ ಮಾಡೋದನ್ನು ಇಟ್ಕೋಬೇಕಾಗತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಈ ವರಮಹಾಲಕ್ಷ್ಮಿ ನೀವೆಲ್ಲ ಡೀಟೇಲ್ಡ್ ಆಗಿ ಹೇಳಿದ್ರಿ ನಮಗೆ. ಕಲಶ ಇಡೋದಾಗಿರ್ಬೋದು, ಮತ್ತೆ ಆ ಕಲಶದೊಳಗೆ ಏನೇನು ಇಡಬೇಕು. ಸಾಧಾರಣವಾಗಿ ಧಾನ್ಯವನ್ನು ಇಡಬೇಕು. 5 ಧಾನ್ಯಗಳಾಗ್ಲಿ ಇಟ್ಟರು ಒಂದು ಧಾನ್ಯ ಅಕ್ಕಿಯನ್ನ ಇಟ್ಟು ಅದ್ರೊಳಗೆ ಯಾವ್ದಾದ್ರು 5 ಹಣ್ಣು ಅಂದ್ರೆ ಈ ತರ ಡ್ರೈ ಫ್ರೂಟ್ಸ್ ಅನ್ನ, ಒಂದು ನಿಂಬೆಹಣ್ಣ, ಪೂರ್ಣ ನಿಂಬೆಹಣ್ಣು ಹಾಕಿ, ಅದೇ ಬಾದಾಮಿ, ಗೋಡಂಬಿ, ಕಲ್ಸಕ್ಕರೆ ಇತ್ಯಾದಿಗಳನ್ನು ಹಾಕಬೇಕು. ಸೊ ಈಗ ಇದೆಲ್ಲ ವರಮಹಾಲಕ್ಷ್ಮಿ ಫಸ್ಟ್ ಡೇ ಪೂಜೆ ಆಗುತ್ತೆ. ಇದನ್ನು ಎಷ್ಟು ದಿನ ಇಡಬೇಕು? 1 ದಿನದ ವ್ರತ ಇದು. ಅವತ್ತು ವ್ರತ ಮಾಡಿ ಆ ಕ್ಷಣದಲ್ಲೇ ಪೂಜೆ ಆದ ತಕ್ಷಣ ವಿಸರ್ಜನೆ ಮಾಡೋದು ಉಂಟು. ಅಥವಾ ಇಲ್ಲ ಲಕ್ಷ್ಮಿ ಇನ್ನು ಸ್ವಲ್ಪ ಹೊತ್ತಿರಲಿ ಅಂತಂದರೆ ಸಂಜೆವರೆಗೂ ಇದ್ದು ಬಟ್ ನೀವು ಹಾಗೆ ಕಲಶ ಇಟ್ಕೊಂಡ್ರೆ ಸಾಯಂಕಾಲ ಮತ್ತೆ ಪೂಜೆ ನಡೀಬೇಕು. ಈಗ ನಿಮ್ಮ ಮನೆಗೆ ಯಾರಾದ್ರು ಗೆಸ್ಟ್ ಬಂದರೆ ಮಧ್ಯಾಹ್ನ ಊಟ ಹಾಕಿರ್ತೀರಾ, ಅವ್ರು ಸಂಜೆನೂ ನಿಮ್ಮ ಮನೇಲೇ ಇರ್ತಾರೆ. ಇನ್ನು ಅಂದರೆ ಮತ್ತೆ ಕಾಫಿ ತಿಂಡಿ ಕೊಡಬೇಕೋ ಬಿಡುವ, ಮತ್ತೆ ರಾತ್ರಿ ಊಟ ಹಾಕ್ಬೇಕು ಬಿಡುವ. ಹಾಗೆ ಲಕ್ಷ್ಮಿಗೆ ಆಯಾ ಪೂಜೆಗಳು ಸಲ್ಲಬೇಕಾಗತ್ತೆ. ನೀವು ಸಂಜೆವರೆಗೂ ಇಟ್ಕೊಳ್ತೀವಿ, ರಾತ್ರಿವರೆಗೂ ಇಟ್ಕೊಳ್ತೀವಿ ಅಂದರೆ ಸಾಯಂಕಾಲ ಇನ್ನೊಂದು ಸಣ್ಣ ಪೂಜೆ ಮಾಡಿ, ಏನಾದ್ರು ನೈವೇದ್ಯ ಮಾಡಿ, ರಾತ್ರಿ ಕಲಶ ವಿಸರ್ಜನೆ ಮಾಡ್ಬೋದು. ಎಷ್ಟು ದಿನ ಇಟ್ಕೋಬೇಕು ಅನ್ನೋದು ಅವ್ರವ್ರ ಇಷ್ಟ. ಕೆಲವರೆಲ್ಲ 3 ದಿನ ಅವ್ರ ಸಂತೋಷ, ಅವ್ರ ಸಂಭ್ರಮ. ಬಟ್ ಏನಂದರೆ ದೇವತಾ ಸನ್ನಿಧಿಯನ್ನು ಮನೇಲಿ ಮಾಡ್ಕೊಂಡ್ಮೇಲೆ ಅದು ದೇವಸ್ಥಾನದ ಥರ ಆಯಿತು. ಹಾಗಾಗಿ ಕೆಲವು ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ. ಸ್ನಾನ ಮಾಡದೆ ಅದತ್ರ ಓಡಾಡೋದು, ಮುಟ್ಕೊಳ್ಳೋದು ಮಾಡಬಾರ್ದು. ಮತ್ತು ಲಕ್ಷ್ಮಿ ಇದ್ದಷ್ಟು ಕಾಲವು ವಿಸರ್ಜನೆ ಮಾಡೋವರೆಗೂ ಕೂಡ ನೈವೇದ್ಯ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಪೂಜೆಗಳಾಗಬೇಕು. ಯಾರೊಬ್ಬರು ಕರೆದು ತಾಂಬೂಲ ಕೊಡೋದು ಎಲ್ಲ ಮಾಡಬೇಕು. ಏಕೆಂದರೆ ದೈವ ಮಾನುಷ ರೂಪೇಣ ಅಂತ ಲಕ್ಷ್ಮಿ ನಮಗೆ ಯದ್ಯಪಿ ಕಲಶದಲ್ಲಿ ಅಲ್ಲಿದ್ದರೂ ಕೂಡ ನಮಗೊಂದು ಜೀವಂತ ವ್ಯಕ್ತಿಯ ರೂಪದಲ್ಲಿ ಒಂದು ಸುಮಂಗಲಿ ಬಂದು ತಾಂಬೂಲ ಸ್ವೀಕರಿಸಿದಾಗ ನಮ್ಗೆ ಖುಷಿ ಆಗುತ್ತೆ. ಕೆಲವು ನಿಯಮಗಳನ್ನು ಪಾಲಿಸೋ ಹಾಗಿದ್ರೆ 3 ದಿನ 5 ದಿನ ಇಟ್ಕೋಬಹುದು, ತೊಂದರೆ ಇಲ್ಲ. ಈಗ ಇದರ ಜೊತೆಯಲ್ಲಿ ಸಾಧಾರಣವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದಾಗ ಒಂದು ಕೆಲವು ಆಚರಣೆಗಳು ಮೂಢನಂಬಿಕೆಗಳು ಕೂಡ ಇರುತ್ತೆ. ಕಮಲದ ಹೂ ಎಲ್ಲಿದ್ರೂ ತಗೊಂಡು ಬರಬೇಕು, ಅದು ಕಮಲದ ಹೂ ದೇವಿ ತಲೆ ಮೇಲೆ ಇರಬೇಕು, ಈ ರೀತಿ ಎಲ್ಲ ನಂಬಿಕೆಗಳು ಅಥವಾ ಒಂದು ನಂಬಿಕೆಗಳೇ ಇದು. ಆದರೆ ಮೂಢ ಅಂತ ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ಉತ್ಸಾಹ ಅಷ್ಟೇ, ಸಂಭ್ರಮ. 10 ವರ್ಷಕ್ಕೊಂದ್ಸಲ ಮಾಡ್ತೀನಲ್ಲ ನಾನು ಕಮಲದ ಹೂ ಇಡಲೇಬೇಕು ಲಕ್ಷ್ಮಿಗೆ ಅಂತ, ಅದೊಂದು ಇಟ್ಸ್ ಅ ಸ್ವೀಟ್ ಹಠ. ಲಕ್ಷ್ಮಿಗೂ ಏನು ಸಂಬಂಧ? ಅವಳು ಪದ್ಮಿನಿ ಅಲ್ವಾ, ಸರಸಿಜ ಪದ್ಮಿನಿ. ಕಮಲ ಅನ್ನೋದು ಅವಳಿಗೆ ಇನ್ನೊಂದು ಹೆಸರೇ ಕಮಲ ಅಂತ. ಕಮಲಕ್ಕೂ ಅದು ಒಂದು ಐಕಾನೋಗ್ರಫಿ, ಅದು ಮೂರ್ತಿ ಶಿಲ್ಪದ ಲಕ್ಷಣ. ಆಗಮದಲ್ಲಿ ಕಮಲ ಅನ್ನೋದೇ ದೇವಿಯ ಒಂದು ಹೆಸರು. ಕಮಲಾದೇವಿ ಸೌಂದರ್ಯದ, ಲಾವಣ್ಯದ ಪ್ರತೀಕ. ಮತ್ತು ಕಮಲದ ಗರ್ಭದಲ್ಲಿ, ಕರ್ಮದ ಮಧ್ಯದಲ್ಲಿ ಅದರ ಓವರಿ ಇರುತ್ತಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಸಣ್ಣ ಸ್ಟೆಮೆನ್ಸ್ ಇರುತ್ತೆ, ನೋಡಿದ್ದೀರಾ ಅಲ್ವಾ ಕೇಸರಗಳು. ಅಂದರೆ ತಾಯಿ ಅವಳು ವಿಶ್ವಮಾತೆ ಅಂತ, ಜಗತ್ತಿನ ಎಲ್ಲ ಜೀವಿಗಳಿಗೂ ಅವಳೇ ಗರ್ಭ ಅಂತನೋ ಒಂದು. ಮತ್ತು ತುಂಬ ದಳಗಳಿವೆ. ಸೊ ಬಹುಮುಖಿಯಾದ ಮಲ್ಟಿ ಡೈಮೆನ್ಷನಲ್ ಅವಳ ಕೆಪಾಸಿಟಿ, ಅವಳ ವಿಭೂತಿಗಳು ಅನನ್ಯ ಸಾಧಾರಣವಾದದ್ದು, ಅನಂತವಾದದ್ದು, ಇನ್ಫಿನಿಟ್, ಇಮ್ಯಾಜಿನೇಷನ್ಗಿಂತ ಜಾಸ್ತಿ ಅಂತ ಅದನ್ನು ಪ್ರತೀಕಿಸೋದಕ್ಕೆ ನಾವು ಹೋಲಿಸ್ಕೋಬಹುದು. ಕಮಲ ನಮ್ಮ ಇಡೀ ಕುಂಡಲಿನಿಯ ಚಕ್ರಗಳನ್ನು ಕಮಲ ಅಂತಲೂ ಕರೀತಾರೆ. ಆ ದೃಷ್ಟಿಯಿಂದ ಅದು ಸಹಸ್ರದಳ ಕಮಲ ಅಂತ. ಇಲ್ಲಿ ಲಕ್ಷ್ಮಿ ಅಲ್ಲಿ ಉದ್ಭವಿಸ್ತಾಳೆ ಅಂತ. ಮತ್ತೆ ಕಮಲದ ವಿಶೇಷ ನೋಡಿ, ಕೆಸರಲ್ಲೇ ಹುಟ್ಟತ್ತೆ ಅದು. ನೀವು ಕೃಷಿ ಮಾಡಿದ್ರೆ ಅಲ್ಲಿ ಲಕ್ಷ್ಮಿ ಉತ್ಪತ್ತಿ ಆಗುತ್ತೆ ಅನ್ನೋದು ಕೂಡ ಒಂದು ಸಿಂಬಾಲಿಸಮ್ ಅಲ್ಲಿ. ಆಮೇಲೆ ಕೆಸರಲ್ಲೇ ಹುಟ್ಟಿದ್ರು ಕೂಡ ಕಮಲ ತುಂಬ ಶುದ್ಧವಾಗಿರುತ್ತೆ. ನೀವು ಆಚೆ ತೆಗೆದು ನೋಡಿ, ಒಂದೇ ಒಂದು ಕಿಂಚಿತ್ ಕೂಡ ಕಳಂಕ ಅಂಟಿರಲ್ಲ, ಅದಕ್ಕೆ ಶುದ್ಧವಾಗಿರುತ್ತೆ. ಪದ್ಮಪತ್ರ ಮಿವಾಂಬಸ ಅಂತ ಕೃಷ್ಣ ಉದಾಹರಣೆ ಕೊಡ್ತಾನೆ. ಜೀವನದಲ್ಲಿ ಹೆಂಗಿರ್ಬೇಕು ಅಂದರೆ ಕೆಸರಲ್ಲಿರುವ ಕಮಲದ ಪತ್ರದಂತೆ ಅಂತ. ಒಂದು ಚೂರು ಅಂಟದೆ ಎಲ್ಲ ನಮ್ಮ ಸುತ್ತು ದುಷ್ಟರು ಭ್ರಷ್ಟರು ಎಲ್ಲ ಇರ್ಬೋದು, ನಾನು ಹಾಗಾಗಬೇಕು ಅಂತಿಲ್ಲ. ನಾವು ಅಲ್ಲಿದ್ದು ಕೂಡ ಶುದ್ಧವಾಗಿರಬೇಕು ಅಂತ ಇದನ್ನೆಲ್ಲ ಪ್ರತೀಕಿಸುತ್ತೆ ಕಮಲ. ಹಾಗಾಗಿ ಹಿರಿಯರಿಗೆ ನಾವು ಪಾದಕಮಲ ಅಂತ ಹೇಳ್ತೀವಿ. ಅಂದರೆ ಅವರು ಜಗತ್ತಲ್ಲಿ ಓಡಾಡಿ ಇಷ್ಟೆಲ್ಲ ಲೌಕಿಕದಲ್ಲಿದ್ದರೂ ಕೂಡ ತುಂಬ ಶುದ್ಧವಾದ ನಡೆ ಉಳ್ಳವರು ಅಂತ.
ಅದಕ್ಕೆ ಅವ್ರಿಗೆ ಪಾದ ಕಮಲ ಅಂತ ಹೇಳ್ತೀವಿ. ಕೆಸರಲ್ಲಿರೋ ಕಮಲ ಎಷ್ಟು ಶುದ್ಧವೋ ಹಾಗೆ ಜಗತ್ತಿನ ಕೆಸರು ಅನ್ಯಾಯ ಪಾಪಗಳ ಮಧ್ಯೆ ಕೂಡ ಇವರು ಶುದ್ಧವಾಗಿದ್ರು ಅಂತ. ನಿಮ್ಮ ಕರಕಮಲಗಳಿಂದ ಮಾಡಿ ಅಂತ ಹೇಳ್ತೀವಿ, ಕೈ ಶುದ್ಧವಾಗಿದೆ. ಸೊ ಎಲ್ಲಿ ತುಂಬ ಶುದ್ಧಿ ಇದೆಯೋ, ಸೌಂದರ್ಯ ಬರೋದು ಆರೋಗ್ಯದಿಂದ, ಸಂತೋಷದಿಂದ, ಫೇರ್ ಆ್ಯಂಡ್ ಲವ್ಲಿಯಿಂದ ಅಲ್ಲ. ಅದು 2 ಗಂಟೆಗೆ ಮಾಸ ಹೋಗುತ್ತೆ. ನಿಜವಾದ ಸೌಂದರ್ಯ ಇರೋದು ನಾವು ಶುದ್ಧವಾಗಿದ್ದರೆ, ನನ್ನ ನಡತೆ, ಮಾತು, ಮನಸ್ಸು, ಭಾವ ಶುದ್ಧವಾಗಿದ್ದರೆ ಒಳಗಡೆಯಿಂದ ನಮ್ಮಲ್ಲಿ ಒಂದು ಗ್ಲೋ ಬರುತ್ತೆ. ಅದು ಫೇರ್ ಆ್ಯಂಡ್ ಲವ್ಲಿ ಗ್ಲೋ ಅಲ್ಲ, ಅದು ಬೇರೆ ಥರದ್ದು. ಅದು ಲಕ್ಷ್ಮಿ, ಅದು ಸೌಂದರ್ಯ, ಅದು ತೃಪ್ತಿ, ಶಾಂತಿ. ನಮ್ಮ ನೋಡಿದ್ರೆ ಜನರಿಗೆ ಖುಷಿ ಆಗುತ್ತೆ. ಸೊ ಸ್ಕಿನ್ ಡೀಪ್ ಬ್ಯೂಟಿ ಅಲ್ಲ ಅದು. ಹಾಗಾಗಿ ಲಕ್ಷ್ಮಿ ಅಂದರೆ ಸೌಂದರ್ಯ ಅಂತಲೂ ಒಂದು ಅರ್ಥ ಬರುತ್ತೆ. ಈ ಕಮಲಕ್ಕೂ ಅದೆಲ್ಲ ಗುಣಗಳಿರೋದ್ರಿಂದ ಕಮಲಿನಿ, ಕಮಲದಲ್ಲಿ ಹುಟ್ಟಿದಂಥವಳು, ಪದ್ಮಿನಿ, ಪದ್ಮಾಲಯೆ, ಹೀಗೆಲ್ಲ ಲಕ್ಷ್ಮಿಗೆ ಒಂದು ಸಂಬಂಧವನ್ನು ಕಲ್ಪಿಸಿದ್ದಾರೆ. ಕಮಲದ ಹೂಗಳಿಂದ 108 ಕಮಲಗಳಿಂದ ಪೂಜೆ ಮಾಡೋದು, 1008 ಕಮಲಗಳಿಂದ ಪೂಜೆ ಮಾಡೋದು, ಕಮಲದ ಹಾರ ಹಾಕೋದು, ಹೀಗೆಲ್ಲ ಉಂಟು. ಅಥವಾ ಅಷ್ಟದಳ ಕಮಲ ಬರೆದು ಅದು ಮರ್ತೋಯ್ತು ಹೇಳೋಕ್ಕೆ. ಅಷ್ಟದಳ ಕಮಲ ಬರೆದು ಅದ್ರ ಮೇಲೆ ಪೀಠ ಇಟ್ಟು, ಅದ್ರ ಮೇಲೆ ಎಲೆ ಇಟ್ಟು, ಅದ್ರ ಮೇಲೆ ನಾವು ಕಲಶ ಸ್ಥಾಪನೆ ಮಾಡೋದು ಅಷ್ಟದಳ ಕಮಲ. ಸೊ ಕಮಲ ಅನ್ನೋದು ಬಹಳ ಮುಖ್ಯ. ಕಮಲದೊಂದಿಗೆ ಶುರು ಮಾಡ್ತೀವಿ ನಾವು ಪೂಜೆ. ಇದನ್ನು ನಾವು ಫಸ್ಟ್ ನಮ್ಮ ಶಾಸ್ತ್ರ ಪ್ರಾರಂಭ ಮಾಡಬೇಕಾದ್ರೆ ಮಹಾಲಕ್ಷ್ಮಿಗೆ ಇದನ್ನ ಹೌದು, ಅಷ್ಟದಳ ಕಮಲ ಬರೆದು ಮಾಡಬೇಕು. ಕಮಲ ಸಿಕ್ಕರೆ ಸಂತೋಷ, ಸಿಕ್ಕತ್ತೆ ಎಲ್ಲ ಕಡೆ. ತಂದು ಮೂಢನಂಬಿಕೆ ಏನಿಲ್ಲ, ಉತ್ಸಾಹ. ಅಕಸ್ಮಾತ್ ಸಿಕ್ಲಿಲ್ಲ ಅಂದರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಹೃದಯ ಕಮಲವನ್ನು ಅರ್ಪಿಸಿ ಜಗನ್ಮಾತೆಗೆ ಅಷ್ಟೇ. ಮಾನಸಿಕ ಪೂಜೆಯು ಕೂಡ ತುಂಬ ಮುಖ್ಯ. ಈಗ ಇದರ ಜೊತೆಯಲ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳಿದಾಗ ದೇವಿಗೆ ಒಡವೆಗಳನ್ನು ಹಾಕಿ ನಂತರ ನಾವು ಧರಿಸ್ಕೊಳ್ಳುವಂಥದ್ದು. ಆದರೆ ಪ್ರತಿ ಬಾರಿ ಹೊಸ ಒಡವೆಯನ್ನು ತಗೊಳ್ಬೇಕಾ? ಬಂಗಾರ, ವಜ್ರ, ಏನೇ ಆಗಲಿ ಅವರವರ ಶಕ್ತಿಗೆ ಅನುಸಾರವಾಗಿ. ಆದರೆ ಪ್ರತಿ ವರ್ಷ ನಾವು ಹೊಸ ಆಭರಣಗಳನ್ನು ತೆಗೆದುಕೊಳ್ಬೇಕಾ? ಅದೇ ನೋಡಿ, ಇದೆಲ್ಲ ಅವರ ವೈಯಕ್ತಿಕ ಇಂಟ್ರೆಸ್ಟು. ತುಂಬ ದುಡ್ಡಿರೋರು ವರ್ಷ ತೊಗೊಳ್ತಾರೆ. ಅದನ್ನು ಲಕ್ಷ್ಮಿ ಹಬ್ಬದ ದಿನ ತೊಗೊಂಡು ಲಕ್ಷ್ಮಿಗೆ ಹಾಕ್ಕೊಳ್ತಾರೆ ಅಷ್ಟೇ. ಇದು ಆ ಥರ ಏನು ವ್ರತದಲ್ಲೆಲ್ಲ ಹೇಳಿಲ್ಲ. ಆ ಥರ ರೂಲ್ಸ್ ಮಾಡಿಬಿಟ್ರೆ ಶಕ್ತಿ ಇಲ್ದಿರೋರು ತುಂಬ ಬರ್ಡನ್ ಆಗಿಬಿಡುತ್ತೆ. ಹೌದು. ಈಗ ಒಂದು ಹೊತ್ತು ಊಟಕ್ಕೆ ಅಥವಾ ಬೇಸಿಕ್ ನೀಡ್ಸ್, ನಮ್ಮ ಸಾಮಾನ್ಯ ಜೀವನಕ್ಕೆ ಎಷ್ಟು ಬೇಕೋ ಅದಕ್ಕೆ ಸರಿ ಹೋಗೋವಂಥ ಮಿಡಲ್ ಕ್ಲಾಸ್ ಅವರು ಅಥವಾ ಲೋವರ್ ಮಿಡಲ್ ಕ್ಲಾಸ್ ಅವರು, ಬಡವರಿಗೆ ಈ ಥರ ರೂಲ್ ಹಾಕ್ಬಿಟ್ರೆ, ಆ ಥರ ರೂಲ್ ಖಂಡಿತ ಇಲ್ಲ. ನಮ್ಮ ಯಾವುದೇ ಪೂಜೆಗೂ ಇರೋದಿಲ್ಲ. ಯಥಾಶಕ್ತಿ ಯಥಾ ಪ್ರೀತಿ ದಾನ ಮಾಡು ಅಂತ ಹೇಳ್ತಾರೆ. ನಾನು ಬಡವನೇ ಆದರೂ ಕೂಡ, ನನ್ನ ಹತ್ರ 10 ರೂಪಾಯಿ ಇದ್ರೂ ಕೂಡ 8 ರೂಪಾಯಿ ಬೇಕಾದ್ರೆ ಬಳಸ್ಕೊ, 2 ರೂಪಾಯಿ ದಾನ ಮಾಡು ಅಂತ ಹೇಳ್ತಾರೆ ನೀವು. ಹಾಗಾಗಿ ದುಡ್ಡಿರೋರು ಪ್ರತಿ ವರ್ಷ ಕೊಂಡ್ಕೊಳ್ತಾರೆ, ಆಭರಣ ಕೊಂಡ್ಕೊಳ್ತಾರೆ. ಅವ್ರ ಇಷ್ಟ, ಅದು ಅವ್ರ ಶಕ್ತಿ ಇದೆ, ಅವರ ಅಭಿರುಚಿ ಇದೆ. ಆದರೆ ತಗೊಳ್ಳಿ, ಸಂತೋಷ. ಆದರೆ ಏನೂ ಇಲ್ಲದೇ ಇರೋರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಮಗುವಿಗೋ ಯಾರಿಗೋ ಬಡವ್ರಿಗೋ ಏನೋ ಒಂದು ಸೀರೆ ಕೊಡಿ, ಒಂದು ತೋಚಿದ್ದು ಕೊಡಿ. ನಿಮ್ಮ ಹತ್ರ ಅಷ್ಟೊಂದಿದ್ರೆ ಒಂದು ಚೆನ್ನಾಗಿರೋದೊಂದು ಕೊಡಿ. ಅದು ಲಕ್ಷ್ಮಿಗೆ ತುಂಬ ಪ್ರೀತಿ ಆಗುತ್ತೆ. ಏಕೆಂದರೆ ದಾನ ಮಾಡಿದಾಗ, ಮತ್ತು ಹಬ್ಬ ಅಂದಮೇಲೆ ದಾನ ಅನ್ನೋದು ಅನಿವಾರ್ಯ. ನಾವು ಏನಾದರೂ ದಾನ ಮಾಡಲೇಬೇಕು ಹಬ್ಬದ ದಿನ. ಅದಿಲ್ಲದೆ ಯಾವ ವ್ರತವೂ ಪೂರ್ಣವಾಗೋದಿಲ್ಲ. ನಾನೇ ಮಾಡ್ಕೊಂಡು ನಾನೇ ತಿನ್ನೋದು, ನಮ್ಮ ಅದ್ನಿ ನಮ್ಮ ಅತ್ತಿಗೆನೇ ಕರೆಯೋದು, ಅಲ್ಲಿ ಕೊಟ್ಟು ತೊಗೊಂಡ್ಬಿಡೋದು, ಅದಲ್ಲ. ನಾವು ಯಾರಿಂದ ನಮಗೇನು ವಾಪಸ್ ಸಿಕ್ಕಲಾರದೋ ಅಂಥವ್ರಿಗೆ ಕೊಡಬೇಕು ನಾವು. ಅವ್ರಿಗೂ ಒಂದು ಸ್ವಲ್ಪ ಒಬ್ಬಟ್ಟು ಕೇಸರಿ ಬಾತ್ ಕೊಡೋಣ, ನಮ್ಮ ಮನೆದು ಒಂದು ಒಳ್ಳೆ ಸೀರೆ ಕೊಡೋಣ. ಏನೀಗ ನಮ್ಮ ಹತ್ರ 100 ಸೀರೆ ಇರ್ಬೋದು, 2 ಸೀರೆ ಒಂದು ಒಳ್ಳೆ ಸೀರೆನ ನಾವು ನಮ್ಮ ಮನೆಯವ್ರ ಕೆಲಸ ಮಾಡೋರ್ಗೋ, ಯಾರಿಗೋ ಬಡವ್ರಿಗೋ, ಅಥವಾ ಒಂದು ವಿದ್ಯಾರ್ಥಿಗಳಿಗೋ, ಅಥವಾ ಒಂದು ದೇವಸ್ಥಾನಕ್ಕೋ, ಮಠ ಮಂದಿರಗಳಿಗೋ, ಅನ್ನದಾನಕ್ಕೋ, ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕೊಡ್ತಾರೆ, ಅದಕ್ಕೆ ನಾವು ದುಡ್ಡು ಕೊಡಬೇಕು. ಕೊಟ್ಟಾಗ ಮಾತ್ರವೇ ಅದು ನಿಜಕ್ಕೂ ವ್ರತವಾಗತ್ತೆ, ಪೂಜೆ ಆಗುತ್ತೆ. ಮತ್ತು ಅದರಿಂದ ನಮಗೆ ಸಿಕ್ಕುವ ಪುಣ್ಯ ಮತ್ತು ಆನಂದ, ಸಂತೋಷ, ಅದು ತುಂಬ ವಿಶಿಷ್ಟವಾದದ್ದು. ಆ ಭಾವ ಲಕ್ಷ್ಮಿ. ಹಾಗಾಗಿ ದಾನ ಮಾಡಿ, ದಾನ ಮುಖ್ಯ. ಒಡವೆ ಕೊಂಡ್ಕೊಳ್ತೀವಿ ಇಲ್ಲ ಅನ್ನೋದು ನಮ್ಮ ಇಷ್ಟ. ಆದರೆ ಯಥಾಶಕ್ತಿ ಯಥಾ ಪ್ರೀತಿ. 10 ರೂಪಾಯೋ 100 ರೂಪಾಯೋ 1000 ರೂಪಾಯೋ 10,000 ನಮ್ಮ ಶಕ್ತಿ. ಆದರೆ ದಾನವನ್ನು ಒಂದು ಸ್ವಲ್ಪ ಮಾಡೋದನ್ನು ಇಟ್ಕೋಬೇಕಾಗತ್ತೆ. ನಾವು ಲಕ್ಷ್ಮಿ ಬಗ್ಗೆ ಆಗಲಿ ಶಕ್ತಿ ಬಗ್ಗೆ ಮಾತಾಡೋಕೆ ಹೋದರೆ ಸಾಕಷ್ಟು ವಿಚಾರಗಳಿದೆ. ಇವೆಲ್ಲವೂ ನಮ್ಮ ಕಣ್ಣಿಗೆ ಕಾಣುವಂತಹ ತಾಯಿ ಅಥವಾ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಒಂದು ಶಕ್ತಿ. ಪ್ರತಿಯೊಂದು ಜೀವವು ಇಲ್ಲಿ ಇರುವಂಥದ್ದು ಪ್ರತಿಯೊಂದು ಜೀವವು ಕೂಡ ಇಲ್ಲಿ ಒಂದು ಶಕ್ತಿಯ ಅಲ್ಲಿ ಒಂದು ಮೂಲ ಅಂಶದಿಂದನೇ ಬಂದಿರುವಂಥದ್ದು. ಈಗ ನಾವೆಲ್ಲ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ. ಆಸ್ಪಿರೇಷನಲ್ ಆಗಿ ನೋಡೋದಕ್ಕೆ ಹೋದಾಗಲೂ ಕೂಡ ಲಕ್ಷ್ಮಿ ಅಂತ ಹೇಳಿದ್ರೆ ನಮ್ಮ ಇನ್ನರ್ ಸ್ಟ್ರೆಂತ್ ಅಂತ ನಾವು ಅರ್ಥ ಮಾಡ್ಕೊಳ್ಬೋದಾ? ನಾನು ಆಗಲೇ ಹೇಳ್ದಂಗೆ ಎಲ್ಲವೂ ಲಕ್ಷ್ಮಿಯೇ. ನಮ್ಮ ಅಂತರಂಗದ ಶಕ್ತಿಯೇ ಅವಳು.
ನಾನು ಉಸಿರಾಡ್ತಾ ಇದ್ದೀನಲ್ಲ ಉಸಿರು ಲಕ್ಷ್ಮಿಯೇ, ಮಾತಾಡ್ತಾ ಇದ್ದೀನಲ್ಲ ಮಾತು ಲಕ್ಷ್ಮಿಯೇ, ನಮ್ಮ ವ್ಯಕ್ತಿತ್ವವೇ ಲಕ್ಷ್ಮಿ, ಮನೆಯ ಗೃಹಿಣಿಯೇ ಲಕ್ಷ್ಮಿ ಅಂತ ಕರೀತಾರೆ. ಹಾಗಾಗಿ ನಾವು ಎವ್ರಿ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದು ಉಪನಿಷತ್ತಿನ ಮಾತು. ನಾವೆಲ್ಲರೂ ಕೂಡ ವಿ ಆರ್ ಸ್ಪಾರ್ಕ್ಸ್ ಆಫ್ ಡಿವಿನಿಟಿ. ನಾನು ಪಾಪಿ, ನಾನು ಹಾಗೆ ಹಿಂಗೆ ಅಲ್ಲ. ನಾವು ಸದಾ ನಮ್ಮೊಳಗಿರೋ ದಿವ್ಯತೆಯನ್ನು ಭಾವಿಸಬೇಕು. ಸ್ತ್ರೀ ಆಗಲಿ ಪುರುಷರಾಗಲಿ, ಸ್ತ್ರೀಯರಿಗೆ ಅಂತಲ್ಲ, ಎಲ್ಲರಲ್ಲೂ ಅವಳೇ ಇರೋದು. ಮೂರ್ತ ಪ್ರಪಂಚವೆಲ್ಲ ಲಕ್ಷ್ಮಿಯೇ. ಆದ್ದರಿಂದ ಪುರುಷರಲ್ಲೂ ಸ್ತ್ರೀಯರಲ್ಲೂ ಅವಳಿಗೆಲ್ಲರೂ ಮಕ್ಕಳೇ. ನಾವು ಸುಮ್ಮನೆ ಏನೋ ಸ್ತ್ರೀ ಪುರುಷ ಅಂತ ತುಂಬ ಹೋರಾಡ್ತೀವಿ, ಕಿಚ್ಚಾಡ್ತೀವಿ. ನಾವೆಲ್ಲ ಪ್ರಕೃತಿಯ ಅಂಶಗಳು. ಸ್ತ್ರೀ ದೇಹದಲ್ಲಿದ್ದೀವಿ, ಇದಕ್ಕೆ ತಕ್ಕಂಥ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಇಮೋಷನ್ಸ್ ಬರುತ್ತೆ. ಪುರುಷ ದೇಹದಲ್ಲಿದ್ಮೇಲೆ ಅದು ಹಾಗೆ ಅಷ್ಟೇ ಹೊರತು ಅದನ್ನು ದೊಡ್ಡ ಇಶ್ಯೂ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸ್ತ್ರೀ ಆಗಲಿ ಪುರುಷರಾಗಲಿ, ನಾವು ನಮ್ಮ ದೇಹವನ್ನು ಮಾತ್ರ ನೋಡಿದ್ರೆ ನಾವು ಯಾವತ್ತೂ ಸುಖವಾಗಿರಲ್ಲ. ದೇಹದ ಒಳಗೆ ನಮ್ಮ ಮನಸ್ಸು, ನಮ್ಮ ಇಮೋಷನ್ಸು, ಅದಕ್ಕಿಂತ ಒಳಗೆ ನಮ್ಮ ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸು, ಅದಕ್ಕಿಂತ ಒಳಗೆ ನಮ್ಮ ಒಳಗಿರುವ ದೈವತ್ವ ಏನಿದೆ, ಇಡೀ ವೈಶ್ವಿಕವಾದ ಒಂದು ಶಕ್ತಿ ಅಥವಾ ಸಚ್ಚಿದಾನಂದದೊಂದಿಗೆ ನಮ್ಮ ಜೀವದ, ನಮ್ಮ ಒಳಗಿನ ಸಚ್ಚಿದಾನಂದವು ಒಂದೇ ಆಗಿದೆ. ದಿಸ್ ಎ ಕನೆಕ್ಟ್. ನಾವು ಇಲ್ಲಿಂದ ಬೇರ್ಪಡೋಕ್ಕೆ ಸಾಧ್ಯವಿಲ್ಲ. ಇದರೊಳಗೆ ನಾವು ಇದ್ದೀವಿ. ಹಾಗಾಗಿ ಅನಂತವಾದ ಒಂದು ದಿವ್ಯತೆಯ ಅನಂತ ಆಲಯ ಈ ಜಗತ್ತು. ಅದರೊಳಗೆ ನಾನು ಇದ್ದೀನಿ. ಆ ದಿವ್ಯತೆಯನ್ನು ಸದಾ ಭಾವಿಸ್ಬೇಕು. ಅವಾಗೇನಾಗುತ್ತೆ ಗೊತ್ತಾ, ನಮ್ಮ ಎನರ್ಜಿ ಡಬಲ್ ಆಗುತ್ತೆ. ಈಗ ನಾನು ಒಬ್ಬಳೇ ಇದ್ದೀನಿ, ಏನಪ್ಪ ಮಾಡೋದು ಅನ್ನೋದಕ್ಕಿಂತ ನನ್ನೊಂದಿಗೆ ಭಗವಂತ ಇದ್ದಾನೆ, ನನ್ನ ಹೃದಯದಲ್ಲೇ ಲಕ್ಷ್ಮಿ ಇದ್ದಾಳೆ, ನನ್ನ ಕೈಯಲ್ಲೇ ಲಕ್ಷ್ಮಿ ಇದ್ದಾಳೆ, ನನ್ನ ಮಾತಲ್ಲೇ ಲಕ್ಷ್ಮಿ ಇದ್ದಾಳೆ, ನನ್ನ ಬುದ್ಧಿಯಲ್ಲಿ, ನನ್ನ ಒಳಗೆಲ್ಲ ಲಕ್ಷ್ಮಿ ಇದ್ದಾಳೆ, ಜಗನ್ಮಾತೆ ಇದ್ದಾಳೆ, ನನ್ನ ತಾಯಿ ಇದ್ದಾಳೆ ಅನ್ನೋವಾಗ ಬರುವ ಭರವಸೆಯೇ ಬೇರೆ. ಸೊ ಆ ಡಿವಿನಿಟಿಯನ್ನು ನಾವು ತುಂಬ ಭಾವಿಸ್ಬೇಕು. ಅದನ್ನು ನಮ್ಮ ವೇದಾಂತ ಹೇಳ್ಕೊಡತ್ತೆ. ಹಾಗಾಗಿ ಸ್ತ್ರೀಯರಿಗೆ ಹೇಳೋ ಹಾಗಿದ್ರೆ ಹೇಳಿದ್ನಲ್ಲ, ಎಲ್ಲರಿಗೂ ಲಕ್ಷ್ಮಿ ಬೇಕು. ಸ್ತ್ರೀಯರು, ನಮ್ಮ ದೇಹ ಇದೆಯಲ್ಲ, ಇದು ಮಾತೃದೇಹ. ಬಯೋಲಾಜಿಕಲಿ ದಿಸ್ ಇಸ್ ಮೇಡ್ ಫಾರ್ ಮದರ್ಹುಡ್. ಆಯಿತಾ? ಅಂದರೆ ಮದರ್ಹುಡ್ ಅಂದರೆ ಏನೋ ಒಂದು ಇವತ್ತು ಏನೇನೋ ಸ್ಟಿಗ್ಮಾ ಬಂದ್ಬಿಟ್ಟಿದೆ. ಹಾಗಲ್ಲ. ಮದರ್ಹುಡ್ ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್. ಪ್ರಕೃತಿ ಕೊಟ್ಟಿರೋ ಶಕ್ತಿ. ಪುರುಷ ದೇಹಕ್ಕಿಲ್ಲ ಆ ಶಕ್ತಿ, ಸ್ತ್ರೀಗೆ ಮಾತ್ರ ಇದೆ. ಅದರ ಜೊತೆಗೆ ನಮಗೆ ಒಂದು ಪ್ರೇಮ, ವಾತ್ಸಲ್ಯ, ಸೇವಾ ಭಾವ. ಒಂದು ಸಾಮಾನ್ಯ ಹೆಣ್ಣು, ನಾನು ನನ್ನಿಷ್ಟ ಅನ್ನೋಳು, ತಾಯಿ ಆದ ತಕ್ಷಣ ಅವಳು ಎಷ್ಟು ಉದಾರ ಆಗ್ತಾಳೆ. ತನ್ನ ಮಗುವಿನ ಇಷ್ಟದಲ್ಲಿ ಶಿ ಬಿಕಮ್ಸ್ ಅನ್ ಏಂಜಲ್. ನಿದ್ರೆಗಿಡ್ತಾಳೆ, ತ್ಯಾಗ ಮಾಡ್ತಾಳೆ. ಅಂದರೆ ಎಷ್ಟೇ ಅನನುಕೂಲವನ್ನು ಸಹಿಸ್ತಾಳೆ. ಆ ಪ್ರೇಮ ಇದೆಯಲ್ಲ, ಆ ಮಾತೃತ್ವ, ತ್ಯಾಗ ಸೇವೆಯನ್ನು ಮಾಡಿ ಯಾವುದಾದ್ರು ತಾಯಿ ಈ ಮಗು ಯಾಕಾದ್ರೂ ಹುಟ್ಟು ಅಂತ ಹೇಳ್ತಾಳ? ಹೇಳೋದಿಲ್ಲ. ಶಿ ಎಂಜಾಯ್ಸ್ ತ್ಯಾಗ, ಶಿ ಎಂಜಾಯ್ಸ್ ಸೇವೆ. ಆ ತ್ಯಾಗದಲ್ಲಿ, ಸೇವೆಯಲ್ಲಿ, ನಿಸ್ವಾರ್ಥತೆಯಲ್ಲಿ ನಮಗೆ ಆನಂದ ಕಾಣೋದಂತಿದೆ. ಅದೊಂದು ಡಿವಿನಿಟಿ. ಅದು ಪ್ರಕೃತಿ ಸ್ತ್ರೀಗೆ ಕೊಟ್ಟಿದೆ. ಅದು ನಾನು ಹೇಳ್ತಿರೋದು ಬರೀ ಬಯೋಲಾಜಿಕಲ್ ಮದರ್ಸ್ ಬಗ್ಗೆ ಅಲ್ಲ, ಮಗು ಹುಟ್ಟಿದವ್ರು ಮಾತ್ರ ಇದು ಅಂತಲ್ಲ. ಮಾತೃತ್ವ ಅನ್ನೋದು ಸ್ತ್ರೀಯ ಗುಣ. ಎಲ್ಲಿ ಸ್ತ್ರೀ ಎಲ್ಲಿ ಸ್ತ್ರೀ ಇರ್ತಾಳೋ ಅಲ್ಲಿ ಶೀಸ್ ಎ ಕಲೆಕ್ಟಿವ್ ಲೈಫ್ ಅವಳದು. ಈಗ ನಿಖಿತಾ ಎಲ್ಲರೂ ಶಾಪಿಂಗ್ ಹೋಗಬೇಕು ಅಂದರೆ ಸಾಮಾನ್ಯವಾಗಿ ನೀವು ಒಬ್ಬರೇ ಹೋಗ್ಬಿಟ್ಟು ಸ್ಟ್ರೈಟ್ ಅವೇ ಹೋಗಿ ತೊಗೊಂಡು ಹಿಂಗೆ ಬರೋದಿಲ್ಲ. ನಿಮ್ಮ ಫ್ರೆಂಡ್ನ ಕರಿತೀರಾ, ಇನ್ನೊಬ್ರು 3 ಜನ ಹೋಗ್ತೀರಾ, ಅದು ಇದು ಮಾತಾಡ್ಕೊಂಡು ಸುಖ ದುಃಖ ಮಾತಾಡ್ಕೊಂಡು, ಆ ಸೀರೆ ನೋಡು, ಇದು ಪಟ ನೋಡು, ಇದು ನೋಡು ಅಂತ ನೋಡು, ಅಲ್ಲಿ ಕಡಲೆಕಾಯಿ ತಿಂದು ಇನ್ನೂ ಏನೇನೇನೇನೋ ಕೊಂಡ್ಕೊಂಡು ಕೊನೆ ನಾನು ಹೇರ್ ಕ್ಲಿಪ್ ಕೊಂಡ್ಕೋಬೇಕಾಗಿತ್ತು ಅಂತ ತೊಗೊಂಡು ಬರ್ತೀರಾ. ಇಟ್ಸ್ ಅ ಸೆಲೆಬ್ರೇಷನ್ ಫಾರ್ ಯು. ದಿಸ್ ಇಸ್ ಹೌ ವಿ ಆರ್. ಹೆಣ್ಮಕ್ಳು ನಾವಿರೋದೇ ಹೆಂಗೆ. ನಮ್ಮ ಯಾವತ್ತೂ ಬರೀ ಪಾಕೆಟಲ್ಲಿ ಹೋಗಲ್ಲ, ಒಂದು ಹ್ಯಾಂಡ್ ಬ್ಯಾಗ್ ಇರುತ್ತೆ ನಮ್ಮ ಜೊತೆ. ಆ ಹ್ಯಾಂಡ್ ಬ್ಯಾಗ್ ಇಸ್ ಫುಲ್ ಆಫ್ ಸೋ ಮೆನಿ ಥಿಂಗ್ಸ್. ನನಗೆ ಬೇಕಾದದ್ದು, ಪರಿವಾರಕ್ಕೆ ಬೇಕಾದದ್ದು, ವಾಪಸ್ ಹೋಗ್ತಾ ಕೊತ್ತಂಬರಿ ತೊಗೊಂಡು ಹೋಗ್ತೀನಿ ಮತ್ತೊಂದು. ದಿಸ್ ಇಸ್ ಅವರ್ ಪವರ್. ಇದನ್ನು ಒಂಥರ ವೀಕ್ನೆಸ್ ಥರ, ಬರ್ಡನ್ ಥರ ನೋಡಬಾರ್ದು ನಾವು. ದಿಸ್ ಇಸ್ ಅವರ್ ಪವರ್. ವಿ ಹ್ಯಾವ್ ದಟ್ ಕೆಪಾಸಿಟಿ ಟು ಲವ್. ಜನರನ್ನು ಪ್ರೀತಿಸೋದು, ಇಡೀ ಒಂದು ಕಲೆಕ್ಟಿವ್ ಆಗಿ ಬದುಕುವಂಥ ಒಂದು ಗುಣವನ್ನು ಭಗವಂತ ಕೊಟ್ಟಿದ್ದಾನೆ. ಅದೇ ಲಕ್ಷ್ಮೀತ್ವ. ಇದನ್ನು ನಾವು ಎಂಜಾಯ್ ಮಾಡಬೇಕು. ಯಾರು ಯಾವತ್ತು ಪ್ರಕೃತಿ ನಮಗೇನು ಕೊಟ್ಟಿದೆಯೋ ಇದನ್ನು ನಾವು ತುಂಬ ಗೌರವಿಸಬೇಕು, ಸಂತೋಷ ಪಡಬೇಕು. ಅಯ್ಯೋ ಹೆಣ್ಣು ಜನ್ಮವೇ ಅಂತ ಈ ಕನ್ನಡ ಸಿನಿಮಾ ಡೈಲಾಗ್ಗಳು, ಇದನ್ನೆಲ್ಲ ನಂಬೋ ಅಗತ್ಯ ಇಲ್ಲ. ಹೌದು, ಹೆಣ್ಣು ಜನ್ಮವಾಗಲಿ ಗಂಡು ಜನ್ಮವಾಗಲಿ, ನಾವು ಹೆಂಗಿದ್ರು, ದಪ್ಪಗಿದ್ರು, ಕಪ್ಪಗಿದ್ರು, ಉದ್ದ ಇದ್ರು, ಬೆಳ್ಳಗಿದ್ರು, ಸಣ್ಣಗಿದ್ರು, ಹೇಗಿದ್ರು ಕೂಡ ವಿ ಆರ್ ಎ ಬ್ಯೂಟಿಫುಲ್ ಆಸ್ಪೆಕ್ಟ್ ಆಫ್ ನೇಚರ್. ಬ್ಯೂಟಿಫುಲ್. ಹಾಗಾಗಿ ಫೀಲ್ ವೆರಿ ಗುಡ್. ನಾವೇ ಲಕ್ಷ್ಮಿ, ನಮ್ಮೊಳಗೆ ಲಕ್ಷ್ಮಿ ಇದ್ದಾಳೆ. ಆ ಒಳಗಡೆಯ ಲಕ್ಷ್ಮಿಯ ಅನುಗ್ರಹವನ್ನು ಭಾವಿಸಿದಾಗ ನಮ್ಮ ದೈಹಿಕ, ಮಾನಸಿಕ, ವೈಚಾರಿಕ ಸಾಮರ್ಥ್ಯಗಳು ಚೆನ್ನಾಗಿ ಅರಳುತ್ತವೆ. ಸೊ ಬಿಕಮ್ ಎ ಬೆಟರ್ ಯೋರ್ ಸೆಲ್ಫ್.
ನಾವೇನಾಗಿದ್ದೀವೋ ನಮ್ಮಲ್ಲಿ ವಿ ಶುಡ್ ಬೆಟರ್, ನಮಗಿಂತ ನಾವು ಚೆನ್ನಾಗಾಗ್ತಾ ಯಾರ ಜೊತೆ ಕಾಂಪೀಟ್ ಮಾಡೋ ಅಗತ್ಯ ಇಲ್ಲ ಜಗತ್ತಲ್ಲಿ. ನಮ್ಮನ್ನು ನಾವೇ ಇಂಪ್ರೂವ್ ಮಾಡ್ಕೊಳ್ತಾ ಒಳಗಡೆನೂ ಸಂತೋಷ ಪಡ್ಕೊಂಡು ಆ ಸಂತೋಷವನ್ನು ಎಲ್ಲರಿಗೂ ಹಂಚಿ ಹಬ್ಬ ಮಾಡಿಕೊಂಡು ಒಬ್ಬಟ್ಟು ಮಾಡಿಕೊಂಡು ಸರ್ವೇ ಭವಂತು ಸುಖಿನಃ ಅಂತ ವಿಶ್ವಶಾಂತಿಗಾಗಿ ಪ್ರಾರ್ಥನೆ ಮಾಡೋದು ಸನಾತನ ಧರ್ಮದ ರೀತಿ ನೀತಿ. ಅದನ್ನು ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿ ನಮಗೆ ನೆನಪಿಸಿಕೊಡುತ್ತೆ. ಇಷ್ಟು ಹೇಳಿ ವರಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಉಂಟಾಗಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಎಷ್ಟೋ ಜನಗೆ ಇದ್ದಂಥ ಎಷ್ಟೋ ಪ್ರಶ್ನೆಗಳನ್ನು ನೀವು ಆ್ಯಕ್ಚುಲಿ ಕ್ಲಿಯರ್ ಮಾಡಿದ್ದೀರಿ. ಇದು ನಾನು ಪರ್ಸ್ನಲ್ಲಿನೂ ಕೇಳಿರುವಂಥ ಪ್ರಶ್ನೆಗಳಾಗಿತ್ತು, ಇದೆಲ್ಲವೂ ಕೂಡ ಇದಕ್ಕೆ ನೀವು ಆನ್ಸರ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.